ಕ್ರಿಶ್ಚಿಯನ್ ಧರ್ಮದ ಪ್ರಮುಖ ಪದಗಳ ಅರ್ಥ ಮತ್ತು ಸತ್ಯವೇದದ ರಹಸ್ಯಗಳು. ಪ್ರೀತಿಯ ಸ್ನೇಹಿತರೆ, ಎಲ್ಲರಿಗೂ ವಂದನೆಗಳು. ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಅನೇಕ ಕ್ರಿಶ್ಚಿಯನ್ ಪದಗಳನ್ನು ಕೇಳುತ್ತಿರುತ್ತೇವೆ. ಹಲ್ಲೆಲೂಯಾ, ಆಮೆನ್, ಪ್ರೈಸ್ ದ ಲಾರ್ಡ್. ಈ ಪದಗಳನ್ನು ನೀವು ಕ್ರಿಶ್ಚಿಯನ್ ಬಂಧುಗಳು ಬಳಸುವುದನ್ನು ಹಾಡುಗಳಲ್ಲಿ ಅಥವಾ ಪ್ರಾರ್ಥನೆಗಳಲ್ಲಿ ಕೇಳೇ ಇರುತ್ತೀರಿ. ಆದರೆ ಈ ಪದಗಳ ನಿಜವಾದ ಅರ್ಥವೇನು? ಇವುಗಳ ಹಿಂದೆ ಇರುವ ಬೈಬಲ್ ಆಧಾರಿತ ಸತ್ಯಗಳೇನು? ಇಂದು ನಾವು ಈ ವಿಡಿಯೋದಲ್ಲಿ ಕ್ರಿಶ್ಚಿಯನ್ ಧರ್ಮದ ಅತ್ಯಂತ ಪ್ರಮುಖವಾದ 8 ಪದಗಳ ಆಳವಾದ ಅರ್ಥವನ್ನು ಸತ್ಯವೇದದ ಬೈಬಲ್ ಆಧಾರದೊಂದಿಗೆ ತಿಳಿದುಕೊಳ್ಳಲಿದ್ದೇವೆ. ಇದರೊಂದಿಗೆ ಇನ್ನೂ ಕೆಲವು ಪ್ರಮುಖ ಪದಗಳ ಅರ್ಥ ಮತ್ತು ವಿಡಿಯೋದ ಕೊನೆಯಲ್ಲಿ ನಿಮಗಾಗಿ ಒಂದು ವಿಶೇಷವಾದ ಪ್ರಾರ್ಥನೆಯೂ ಇರಲಿದೆ. ಈ ವಿಡಿಯೋ ನಿಮ್ಮ ಜ್ಞಾನವನ್ನು ಹೆಚ್ಚಿಸುವುದಷ್ಟೇ ಅಲ್ಲದೆ ನಿಮ್ಮ ಆತ್ಮಕ್ಕೆ ಶಾಂತಿಯನ್ನು ನೀಡುತ್ತದೆ ಎಂದು ನಾನು ನಂಬುತ್ತೇನೆ. ಬನ್ನಿ, ತಡ ಮಾಡದೆ ವಿಷಯಕ್ಕೆ ಹೋಗೋಣ. 1. ಹಲ್ಲೆಲೂಯಾ ಎಂದರೇನು? ನಮ್ಮ ಪಟ್ಟಿಯಲ್ಲಿರುವ ಮೊದಲನೇ ಪದ ಹಲ್ಲೆಲೂಯಾ. ಇದು ಪ್ರಪಂಚದಾದ್ಯಂತ ಅತಿ ಹೆಚ್ಚು ಬಳಸುವ ಪದವಾಗಿದೆ. ಇದು ಮೂಲತಃ ಹಿಬ್ರೂ ಭಾಷೆಯ ಪದ. ಇದು 2 ಪದಗಳ ಜೋಡಣೆಯಾಗಿದೆ. ಹಲ್ಲೆಲ್ ಎಂದರೆ ಸ್ತುತಿಸಿ ಅಥವಾ ಹೊಗಳಿ, ಮತ್ತು ಯಾ ಎಂದರೆ ಯೆಹೋವ ಅಥವಾ ದೇವರು, ಅಂದರೆ ದೇವರಿಗೆ ಸ್ತೋತ್ರವಾಗಲಿ ಅಥವಾ ಕರ್ತನನ್ನು ಕೊಂಡಾಡಿರಿ ಎಂಬುದು ಇದರ ನೇರ ಅರ್ಥ. ಸತ್ಯವೇದವು ಏನು ಹೇಳುತ್ತದೆ? ಬೈಬಲ್ನ ಕೀರ್ತನೆಗಳ ಪುಸ್ತಕದಲ್ಲಿ ಈ ಪದವನ್ನು ನಾವು ಹೆಚ್ಚಾಗಿ ನೋಡುತ್ತೇವೆ. ಪ್ರಕಟಣೆಯ ಗ್ರಂಥ 19ನೇ ಅಧ್ಯಾಯದಲ್ಲಿ ಪರಲೋಕದಲ್ಲಿ ದೇವದೂತರು ದೇವರನ್ನು ಮಹಾಧ್ವನಿಯಿಂದ ಹಲ್ಲೆಲೂಯಾ ಎಂದು ಆರಾಧಿಸುವುದನ್ನು ಬರೆಯಲಾಗಿದೆ. ಇದು ಕೃತಜ್ಞತೆಯ ಮತ್ತು ವಿಜಯದ ಧ್ವನಿಯಾಗಿದೆ. 2. ಆಮೀನ್ ಎಂದರೇನು? ಯಾವುದೇ ಪ್ರಾರ್ಥನೆ ಮುಗಿಯುವಾಗ ನಾವು ಆಮೀನ್ ಎನ್ನುತ್ತೇವೆ. ಏನಿದರ ಅರ್ಥ? ಆಮೀನ್ ಎನ್ನುವುದು ಕೂಡ ಹಿಬ್ರೂ ಭಾಷೆಯಿಂದ ಬಂದ ಪದ. ಇದರ ಅರ್ಥ ಹಾಗೆಯೇ ಆಗಲಿ, ಅದು ಸತ್ಯವಾಗಿದೆ, ಅಥವಾ ನಾನು ಇದನ್ನು ಪೂರ್ಣ ಹೃದಯದಿಂದ ಒಪ್ಪುತ್ತೇನೆ ಎಂದು. ಸತ್ಯವೇದವು ಏನು ಹೇಳುತ್ತದೆ? ನಾವು ಪ್ರಾರ್ಥನೆ ಮಾಡಿ ಆಮೀನ್ ಎಂದಾಗ, ದೇವರೇ, ನಾನು ನಂಬಿಕೆಯಿಂದ ಬೇಡಿದ ಈ ಪ್ರಾರ್ಥನೆ ನಿನ್ನ ಚಿತ್ತದಂತೆ ನೆರವೇರಲಿ ಎಂದು ಮುದ್ರೆ ಒತ್ತಿದ ಹಾಗೆ. ಬೈಬಲ್ನಲ್ಲಿ ಯೇಸು ಕ್ರಿಸ್ತರು ಸ್ವತಃ ತಮ್ಮನ್ನು ಆಮೀನ್ ಆಗಿರುವಾತನು ನಂಬಿಗಸ್ತನಾದ ಸಾಕ್ಷಿ ಎಂದು ಕರೆದುಕೊಂಡಿದ್ದಾರೆ. 3. ಸ್ತುತಿ ಎಂದರೇನು? ಮೂರನೆಯದಾಗಿ, ಸ್ತುತಿ ದೇವರ ಗುಣಲಕ್ಷಣಗಳನ್ನು, ಆತನ ಒಳ್ಳೆಯತನವನ್ನು, ಆತನ ಪ್ರೀತಿ ಮತ್ತು ಕರುಣೆಯನ್ನು ಮಾತುಗಳ ಮೂಲಕ, ಹಾಡುಗಳ ಮೂಲಕ ಕೊಂಡಾಡುವುದೇ ಸ್ತುತಿ. ಸತ್ಯವೇದವು ಏನು ಹೇಳುತ್ತದೆ? ಕೀರ್ತನೆ 156 ಹೇಳುತ್ತದೆ, ಜೀವವುಳ್ಳದೆಲ್ಲವೂ ಕರ್ತನನ್ನು ಸ್ತುತಿಸಲಿ. ದೇವರು ನಮಗೆ ಏನನ್ನು ಮಾಡಿದ್ದಾನೋ ಅದಕ್ಕಾಗಿ ಆತನನ್ನು ಪ್ರಶಂಸಿಸುವುದೇ ಮತ್ತು ಆತನು ಎಷ್ಟು ಮಹೋನ್ನತನು ಎಂದು ಒಪ್ಪಿಕೊಳ್ಳುವುದೇ ಸ್ತುತಿಯಾಗಿದೆ. 4. ಸ್ತೋತ್ರ ಎಂದರೇನು? ನಮ್ಮಲ್ಲಿ ಹಲವರು ಸ್ತುತಿ ಮತ್ತು ಸ್ತೋತ್ರ ಎರಡೂ ಒಂದೇ ಅಂದುಕೊಳ್ಳುತ್ತಾರೆ, ಆದರೆ ಸ್ವಲ್ಪ ವ್ಯತ್ಯಾಸವಿದೆ. ದೇವರು ಯಾರೆಂದು ಆತನನ್ನು ಕೊಂಡಾಡುವುದು ಸ್ತುತಿಯಾದರೆ, ದೇವರು ನಮ್ಮ ಜೀವನದಲ್ಲಿ ಮಾಡಿದ ಉಪಕಾರಗಳಿಗಾಗಿ, ಅದ್ಭುತಗಳಿಗಾಗಿ ಧನ್ಯವಾದ ಅರ್ಪಿಸುವುದೇ ಸ್ತೋತ್ರ. ಸತ್ಯವೇದವು ಏನು ಹೇಳುತ್ತದೆ? 1 ಥೆಸಲೋನಿಕದವರಿಗೆ 5:18ರಲ್ಲಿ ಎಲ್ಲ ಸ್ತುತಿಗಳಲ್ಲಿಯೂ ಸ್ತೋತ್ರ ಮಾಡಿರಿ ಎಂದು ಬರೆಯಲಾಗಿದೆ. ಕಷ್ಟವಿರಲಿ ಸುಖವಿರಲಿ, ದೇವರಿಗೆ ಕೃತಜ್ಞತೆ ಸಲ್ಲಿಸುವುದು ಒಬ್ಬ ಭಕ್ತನ ಲಕ್ಷಣ. 5. ಪ್ರೈಸ್ ದ ಲಾರ್ಡ್ ಎಂದರೇನು? ಇದು ಇಂಗ್ಲಿಷ್ ಪದವಾಗಿದ್ದರೂ ಭಾರತದಲ್ಲಿ ಕ್ರಿಶ್ಚಿಯನ್ನರು ಒಬ್ಬರನ್ನೊಬ್ಬರು ಭೇಟಿಯಾದಾಗ ವಂದಿಸಲು ಬಳಸುತ್ತಾರೆ. ಇದರ ಸರಳ ಅರ್ಥ ಕರ್ತನಿಗೆ ಸ್ತುತಿಯಾಗಲಿ. ನಾವು ಎದುರಿನ ವ್ಯಕ್ತಿಯನ್ನು ನೋಡಿದಾಗ ನಮ್ಮಿಬ್ಬರನ್ನು ಜೀವದೊಂದಿಗೆ ಇಟ್ಟಿರುವ ಆ ದೇವರಿಗೆ ಮಹಿಮೆಯುಂಟಾಗಲಿ ಎಂದು ಹೇಳುವ ಗೌರವಪೂರ್ವಕ ವಂದನೆ ಇದಾಗಿದೆ. 6. ಕ್ರಿಶ್ಚಿಯನ್ ಪದದ ಅರ್ಥ ಏನು? ಕ್ರಿಶ್ಚಿಯನ್ ಅಥವಾ ಕ್ರಿಸ್ತರು ಎಂದರೆ ಯಾರು? ಕ್ರಿಸ್ತನನ್ನು ಹಿಂಬಾಲಿಸುವವರು ಅಥವಾ ಕ್ರಿಸ್ತನ ತರಹ ಇರುವವರು ಎಂದರ್ಥ. ಸತ್ಯವೇದವು ಏನು ಹೇಳುತ್ತದೆ? ಬೈಬಲ್ನ ಅಪೊಸ್ತಲರ ಕೃತ್ಯಗಳು 11:26 ಪ್ರಕಾರ, ಅಂತಿಯೋಕ್ಯ ಎಂಬ ಪಟ್ಟಣದಲ್ಲಿ ಯೇಸುವಿನ ಶಿಷ್ಯರಿಗೆ ಮೊದಲ ಬಾರಿಗೆ ಕ್ರಿಸ್ತರು ಎಂಬ ಹೆಸರು ಬಂದಿತು. ಕೇವಲ ಧರ್ಮದ ಹೆಸರಾಗಿ ಅಲ್ಲ, ಯೇಸುವಿನ ಪ್ರೀತಿ, ಕ್ಷಮೆ ಮತ್ತು ಗುಣಗಳನ್ನು ತಮ್ಮ ಜೀವನದಲ್ಲಿ ತೋರಿಸಿದ ಕಾರಣ ಅವರಿಗೆ ಆ ಹೆಸರು ಬಂತು. 7. ಬೈಬಲ್ ಮತ್ತು ಸತ್ಯವೇದ ಎಂದರೇನು? ನಾವು ಓದುವ ಪವಿತ್ರ ಗ್ರಂಥಕ್ಕೆ
ಬೈಬಲ್ ಅಥವಾ ಸತ್ಯವೇದ ಎನ್ನುತ್ತೇವೆ. ಬೈಬಲ್ ಎಂಬ ಪದವು ಬೈಬ್ಲಿಯಾ ಎಂಬ ಗ್ರೀಕ್ ಪದದಿಂದ ಬಂದಿದೆ. ಇದರ ಅರ್ಥ ಪುಸ್ತಕಗಳ ಸಂಗ್ರಹ. ಕನ್ನಡದಲ್ಲಿ ಇದನ್ನು ಸತ್ಯವೇದ ಎನ್ನುತ್ತೇವೆ, ಅಂದರೆ ಸತ್ಯವನ್ನು ಸಾರುವ ಪವಿತ್ರ ಜ್ಞಾನ ಗ್ರಂಥ. ಸತ್ಯವೇದವು ಏನು ಹೇಳುತ್ತದೆ? ಇದು ಕೇವಲ ಮನುಷ್ಯರು ಬರೆದ ಪುಸ್ತಕವಲ್ಲ, ದೇವರ ಪ್ರೇರಣೆಯಿಂದ ಬರೆಯಲ್ಪಟ್ಟಿದ್ದು. 2 ತಿಮೋಥೆಯ 3:16 ಇದು ಮನುಷ್ಯನ ಜೀವನಕ್ಕೆ ಬೆಳಕಾಗಿದೆ. ಇದರಲ್ಲಿ ಹಳೆಯ ಒಡಂಬಡಿಕೆಯ 309 ಮತ್ತು ಹೊಸ ಒಡಂಬಡಿಕೆಯ 27 ಪುಸ್ತಕಗಳು ಸೇರಿ ಒಟ್ಟು 66 ಪುಸ್ತಕಗಳಿವೆ. 8. ಜೀಸಸ್ ಎಂದರೇನು? 8ನೇದಾಗಿ, ಅತ್ಯಂತ ಪವಿತ್ರವಾದ ಹೆಸರು ಜೀಸಸ್ ಅಥವಾ ಯೇಸು. ಯೇಸು ಎಂಬುದು ಹಿಬ್ರು ಭಾಷೆಯ ಯೆಹೋಶುವ ಎಂಬ ಹೆಸರಿನಿಂದ ಬಂದಿದೆ. ಇದರ ಅರ್ಥ ಯೆಹೋವನೇ ರಕ್ಷಕ ಅಥವಾ ರಕ್ಷಿಸುವವನು. ಸತ್ಯವೇದವು ಏನು ಹೇಳುತ್ತದೆ? ಯೇಸು ಕ್ರಿಸ್ತರು ಭೂಮಿಗೆ ಜನಿಸುವ ಮುನ್ನ ದೇವದೂತನು ಜೋಸೆಫನಿಗೆ ಹೇಳುತ್ತಾನೆ, ಆಕೆಗೆ ಮಗನು ಹುಟ್ಟುವನು, ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ರಕ್ಷಿಸುವನು. ಮತ್ತಾಯ 1:21 ಯೇಸು ಎಂದರೆ ಪಾಪ ಮತ್ತು ಮರಣದಿಂದ ಮನುಕುಲವನ್ನು ರಕ್ಷಿಸುವ ಏಕೈಕ ರಕ್ಷಕ ಎಂದರ್ಥ. ಇತರ ಪ್ರಮುಖ ಪದಗಳ ಅರ್ಥ. ಸ್ನೇಹಿತರೆ, ಈ ಪ್ರಮುಖ 8 ಪದಗಳಲ್ಲದೆ ಕ್ರಿಶ್ಚಿಯನ್ ಧರ್ಮದಲ್ಲಿ ನಾವು ಪದೇ ಪದೇ ಕೇಳುವ ಇನ್ನೂ ಕೆಲವು ಪದಗಳ ಅರ್ಥವನ್ನು ನಾವೀಗ ಚುಟುಕಾಗಿ ತಿಳಿದುಕೊಳ್ಳೋಣ. ಕೃಪೆ. ಅರ್ಹತೆ ಇಲ್ಲದಿದ್ದರೂ ದೇವರು ನಮಗೆ ಉಚಿತವಾಗಿ ನೀಡುವ ಪ್ರೀತಿ ಮತ್ತು ದಯೆಯ ಕೃಪೆ. ನಮ್ಮ ಪಾಪಗಳ ಹೊರತಾಗಿಯೂ ದೇವರು ನಮ್ಮನ್ನು ಪ್ರೀತಿಸುವುದೇ ಆತನ ಕೃಪೆ. ಸುವಾರ್ತೆ. ಇದರ ಅರ್ಥ ಒಳ್ಳೆಯ ಸುದ್ದಿ, ಗುಡ್ ನ್ಯೂಸ್. ಯೇಸು ಕ್ರಿಸ್ತರು ಲೋಕದ ಪಾಪಗಳಿಗಾಗಿ ಶಿಲುಬೆಯ ಮೇಲೆ ಪ್ರಾಣತ್ಯಾಗ ಮಾಡಿ ಹೂಣಲ್ಪಟ್ಟು 3ನೆಯ ದಿನದಲ್ಲಿ ಎದ್ದು ಬಂದರು. ಆತನನ್ನು ನಂಬುವವರಿಗೆ ಪಾಪಕ್ಷಮೆ ಮತ್ತು ನಿತ್ಯ ಜೀವವಿದೆ ಎಂಬುದೇ ಆ ಸುವಾರ್ತೆ. ವಿಶ್ವಾಸ ಮತ್ತು ನಂಬಿಕೆ. ಕಣ್ಣಿಗೆ ಕಾಣದ ದೇವರನ್ನು ಮತ್ತು ಆತನ ವಾಗ್ದಾನಗಳನ್ನು ಪೂರ್ಣ ನಂಬುವುದೇ ವಿಶ್ವಾಸ. ಪವಿತ್ರಾತ್ಮ, ಹೋಲಿ ಸ್ಪಿರಿಟ್. ದೇವರು ತನ್ನನ್ನು ನಂಬುವವರನ್ನು ಮುನ್ನಡೆಸಲು ಆಧರಿಸಲು ನಮ್ಮೊಳಗೆ ಕಳುಹಿಸಿಕೊಟ್ಟಿರುವ ದೇವರ ಆತ್ಮವೇ ಪವಿತ್ರಾತ್ಮನು. ಸತ್ಯವೇದದ ಒಟ್ಟಾರೆ ಸಂದೇಶ. ಪ್ರಿಯರೇ, ಈ ಎಲ್ಲ ಪದಗಳು ನಮಗೆ ಕಲಿಸುವ ಒಂದು ದೊಡ್ಡ ಸತ್ಯವೆಂದರೆ ದೇವರು ಮನುಷ್ಯನನ್ನು ಅಪಾರವಾಗಿ ಪ್ರೀತಿಸುತ್ತಾನೆ. ಧರ್ಮ, ಜಾತಿ, ಭಾಷೆಗಳ ಬೇಲಿಗಳನ್ನೆಲ್ಲ ಮೀರಿ ಪ್ರತಿಯೊಬ್ಬ ಮಾನವನ್ನು ದೇವರನ್ನು ತಂದೆಯೆಂದು ಕರೆಯುವ ಮತ್ತು ಆತನ ಶಾಂತಿಯನ್ನು ಹೊಂದುವ ಅವಕಾಶವನ್ನು ಸತ್ಯವೇದವು ನಮಗೆ ತೋರಿಸಿಕೊಡುತ್ತದೆ. ನಾವು ಕೇವಲ ಪದಗಳ ಅರ್ಥವನ್ನು ತಿಳಿಯುವುದಷ್ಟೇ ಅಲ್ಲ, ನಮ್ಮ ದೈನಂದಿನ ಜೀವನದಲ್ಲಿ ಪ್ರೀತಿ, ಶಾಂತಿ ಮತ್ತು ಸಹನೆಯನ್ನು ಅಳವಡಿಸಿಕೊಂಡಾಗ ಮಾತ್ರ ಈ ಪದಗಳಿಗೆ ನಿಜವಾದ ಸೌಂದರ್ಯ ಬರುತ್ತದೆ. ಬನ್ನಿ ಸ್ನೇಹಿತರೆ, ಈ ವಿಡಿಯೋದ ಕೊನೆಯ ಭಾಗವಾಗಿ ನಾವೆಲ್ಲರೂ ಒಟ್ಟಾಗಿ ನಮ್ಮ ಸೃಷ್ಟಿಕರ್ತನಾದ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸೋಣ. ನಿಮ್ಮ ಹೃದಯಗಳನ್ನು ದೇವರ ಕಡೆಗೆ ತಿರುಗಿಸಿ. ಪರಲೋಕದಲ್ಲಿರುವ ನಮ್ಮ ಪ್ರೀತಿಯ ಪರಮ ತಂದೆಯೇ, ಜಗತ್ತನ್ನು ಸೃಷ್ಟಿಸಿ ಮುನ್ನಡೆಸುತ್ತಿರುವ ಮಹೋನ್ನತ ದೇವರೇ, ನಿನಗೆ ಸ್ತೋತ್ರ. ಇಂದು ಈ ವಿಡಿಯೋವನ್ನು ವೀಕ್ಷಿಸುತ್ತಿರುವ ಪ್ರತಿಯೊಬ್ಬ ಮಗನನ್ನು ಮಗಳನ್ನು ನೀನು ಆಶೀರ್ವಾದಿಸು ಎಂದು ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಇಂದು ನಾವು ತಿಳಿದುಕೊಂಡ ನಿನ್ನ ಪವಿತ್ರವಾದ ಪದಗಳ ಅರ್ಥಗಳು ಕೇವಲ ಜ್ಞಾನವಾಗಿ ಉಳಿಯದೆ ನಮ್ಮ ಹೃದಯವನ್ನು ಮುಟ್ಟುವಂತೆ ಮಾಡು. ಈ ವಿಡಿಯೋ ನೋಡುತ್ತಿರುವವರ ಜೀವನದಲ್ಲಿ ಯಾವುದೇ ಕಷ್ಟಗಳಿದ್ದರೆ, ಕಣ್ಣೀರುಗಳಿದ್ದರೆ, ಅನಾರೋಗ್ಯಗಳಿದ್ದರೆ ಯೇಸುವಿನ ನಾಮದಲ್ಲಿ ಅವರಿಗೆ ಶಾಂತಿ ಮತ್ತು ಸುಖವನ್ನು ಕಳುಹಿಸಿಕೊಡು ತಂದೆಯೇ. ಅವರ ಕುಟುಂಬಗಳಲ್ಲಿ ಪ್ರೀತಿ, ನೆಮ್ಮದಿ ನೆಲೆಸುವಂತೆ ಮಾಡು. ನಮ್ಮ ತಪ್ಪುಗಳನ್ನು ಕ್ಷಮಿಸಿ ನಿನ್ನ ಕೃಪೆಯ ಹಸ್ತದಲ್ಲಿ ನಮ್ಮನ್ನು ನಡೆಸು. ನಿನ್ನ ಪ್ರೀತಿಯನ್ನು ಜಗತ್ತಿಗೆ ತೋರಿಸುವ ಒಳ್ಳೆಯ ಮನುಷ್ಯರನ್ನಾಗಿ ನಮ್ಮನ್ನು ಮಾರ್ಪಡಿಸು. ನಮ್ಮ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರಗಳು. ಎಲ್ಲವನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಆಪ್ತರೊಂದಿಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ದೇವರು ನಿಮ್ಮನ್ನು ಆಶೀರ್ವಾದಿಸಲಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ.